ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ಯಾವ ದೀಪವನ್ನ ದೇವರಿಗೆ ಹಚ್ಬೇಕು, ಯಾವ ಟೈಮಲ್ಲಿ ಹಚ್ಬೇಕು, ನಾವು ದೀಪ ಹಚ್ಚೋದ್ರಿಂದ ಯಾವ ರೀತಿ ನಮಗೆ ಉಪಯೋಗ ಆಗತ್ತೆ, ಮನೆಯಲ್ಲಿ ಯಾವ ರೀತಿ ನಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ಅರ್ಥ ಆಗತ್ತೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನ ನೋಡಿ. ದೀಪಗಳನ್ನು ನೆಲದ ಮೇಲೆ ಇಡಬೇಡಿ. ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಾದರೂ ಇಡಿ ಅಥವಾ ರಂಗೋಲಿ ಹಾಕಿ ಇಡಿ. ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ. ಆದಷ್ಟು ಕನಕಾಂಬರ ಚೆಂಡಿ ಹೂವನ್ನು ಮುಡಿಸಬೇಡಿ ಪೂಜೆಗೆ. ಪೂಜಿಸಿದರೆ ಜೀವನದಲ್ಲಿ ಜಿಗುಪ್ಸೆ ಹೆಚ್ಚಾಗುತ್ತದೆ ಈ ಹೂವನ್ನು ಪೂಜಿಸಿದರೆ. ಸುಮ್ಮನೆ ಕಲಶವನ್ನು ಇಡಬೇಡಿ. ಕಲಶ ಮೊದಲಿನಿಂದಲೂ ಬಂದಿದ್ದರೆ ಮಾತ್ರ ಇಡಿ. ಕಲಶಗಳನ್ನು ಬರೀ ನೆಲದ ಮೇಲೆ ಇಡಬೇಡಿ. ಶುಕ್ರವಾರ, ಮಂಗಳವಾರ ಕಳಸವನ್ನು ವಿಸರ್ಜಿಸಬೇಡಿ. ಕಾಮಾಕ್ಷಿ ದೀಪವನ್ನು ದೇವರ ಬಲಗಡೆ ಅಥವಾ ಈಶಾನ್ಯದಲ್ಲಿ ಇಡಿ. ಜ್ವಾಲೆ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯಕ್ಕೆ ಇರಬೇಕು. ವೀಳ್ಯದೆಲೆ, ಅಡಕೆ, ದಕ್ಷಿಣೆ ಇಲ್ಲದೆ ನೈವೇದ್ಯ ಮಾಡಿದರೆ ಅದು ಪೂರ್ಣ ಫಲ ಕೊಡುವುದಿಲ್ಲ. ಬೆಲ್ಲದ ದೀಪ ಯಾವ ದೇವರಿಗೆ ಹಚ್ಚಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಪೂಜೆ ಮಾಡುವಾಗ ದೀಪದಲ್ಲಿ ಸೇರಿಸಬೇಕಾದ ಮುಖ್ಯವಾದ ವಸ್ತುಗಳು, ಅದ್ರ ಬಗ್ಗೆನೂ ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಲ್ಲದ ದೀಪ ಯಾವ ದೇವರಿಗೆ ಹಚ್ಚಬೇಕು ಅಂದರೆ, ಯಾವ ಕಾರಣಕ್ಕೆ ಹಚ್ಚಬೇಕು, ಹೇಗೆ ಹಚ್ಚಬೇಕು. ಬೆಲ್ಲದ ದೀಪವು ದೇವರಿಗೆ ವಿಶೇಷವಾದ ಅರ್ಪಣೆಯಾಗಿದ್ದು, ಮನೆಯಲ್ಲಿ ಶತ್ರುಬಾಧೆ ಮತ್ತು ಶನಿ ದೋಷದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ. ಶನಿ ದೋಷದಿಂದ ಬಳಲುತ್ತಿರುವವರು ಬೆಲ್ಲದ ದೀಪವನ್ನು ಹನುಮಂತನಿಗೆ ಅರ್ಪಿಸುವುದರಿಂದ ಶನಿ ದೋಷದ ತೊಂದರೆಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಣಕಾಸಿನ ಸಮಸ್ಯೆ ನಿವಾರಣೆ, ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಲು ಬೆಲ್ಲವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ಒಂದು ಪರಿಹಾರವಾಗಿದೆ. ಅಥವಾ ಬೆಲ್ಲದಿಂದ ಯಾವುದಾದರೂ ಒಂದು ಸಿಹಿ ಪ್ರಸಾದವನ್ನು ಮಾಡಿ ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ. ಆಗ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತದೆ. ಸಾಲದ ಭಾರದಿಂದ ದೂರವಾಗುತ್ತೀರಾ. ಬೆಲ್ಲದ ದೀಪವನ್ನು ಹಚ್ಚೋದಕ್ಕೆ ನಿಯಮಗಳು. ಬೆಲ್ಲದ ದೀಪವನ್ನು ಹನುಮಂತ ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಮಹತ್ವದ ಫಲ ದೊರೆಯುತ್ತದೆ. ಶನಿ ದೋಷ ನಿವಾರಣೆಗಾಗಿ ಶನಿವಾರದಂದು ಬೆಲ್ಲದ ದೀಪ ಹಚ್ಚಿ. ಹಣಕಾಸಿನ ಸಮಸ್ಯೆ ನಿವಾರಣೆಗಾಗಿ ಲಕ್ಷ್ಮೀ ದೇವಿಗೆ ಬೆಲ್ಲದ ದೀಪವನ್ನು ಅರ್ಪಿಸಿ. ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಸುಧಾರಿಸುತ್ತದೆ ಬೆಲ್ಲದ ದೀಪ ಹಚ್ಚುವುದರಿಂದ. ಪೂಜೆ ಮಾಡುವಾಗ ದೀಪದಲ್ಲಿ ಸೇರಿಸಬೇಕಾದ ಮುಖ್ಯವಾದ ವಸ್ತುಗಳು ಅಂದರೆ ಯಾವುದು ಅಂತ ತಿಳಿಸ್ಕೊಡ್ತೇನೆ. ತುಪ್ಪದ ದೀಪಕ್ಕೆ ಕರಿಮೆಣಸನ್ನು ಸೇರಿಸಿ ಹಚ್ಚಿದರೆ ಆರ್ಥಿಕ ಸಂಕಷ್ಟ ದೂರವಾಗುತ್ತದೆ. ದೀಪಕ್ಕೆ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ. ದೀಪಕ್ಕೆ ಅಕ್ಕಿಯನ್ನು ಸೇರಿಸಿ ಅದನ್ನು ಬೆಳಗಿಸುವುದರಿಂದ ದೇವತೆಗಳು ಮನೆಗೆ ಆಹ್ವಾನಿಸುತ್ತಾರೆ. ದೀಪಕ್ಕೆ ಕಪ್ಪು ಎಳ್ಳು ಸೇರಿಸಿ ಮತ್ತು ಅದನ್ನು ಬೆಳಗಿಸುವುದರಿಂದ ಶನಿ ದೇವರಿಗೆ ಸಂತೋಷವಾಗುತ್ತದೆ ಮತ್ತು ಕೆಲಸದಲ್ಲಿ ಅಡೆತಡೆಗಳು ನಿವಾರಣೆಯಾಗುತ್ತವೆ. ದೀಪಕ್ಕೆ ಲವಂಗವನ್ನು ಸೇರಿಸಿ ಮತ್ತು ಅದನ್ನು ಬೆಳಗಿಸುವುದರಿಂದ ಧನಾತ್ಮಕ ಶಕ್ತಿ ಮತ್ತು ದುಷ್ಟ ಕಣ್ಣಿನಿಂದ ರಕ್ಷಣೆ ಬರುತ್ತದೆ. ದೀಪವನ್ನು ಈ ರೀತಿ ಬೆಳಗಿಸುವುದರಿಂದ ನಿಮ್ಮ ಮನೆಯ ಮೇಲಿರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ಕೆಟ್ಟ ದೃಷ್ಟಿ ಮತ್ತು ವಕ್ರದೃಷ್ಟಿ ಎಲ್ಲವೂ ಕೂಡ ದೂರವಾಗುತ್ತದೆ. ಪೂಜಾ ದೀಪದಲ್ಲಿರುವ ಈ ವಸ್ತುವನ್ನು ಪೂಜೆಯಲ್ಲಿ ನಾನು ಹೇಳಿರ್ತಕ್ಕಂಥ ವಸ್ತುಗಳನ್ನು ಹಾಕುವುದರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಂತೋಷ, ನೆಮ್ಮದಿ ಅನ್ನೋದು ತುಂಬಿ ತುಳುಕಾಡ್ತಾ ಇರತ್ತೆ. ಈ ರೀತಿ ದೀಪವನ್ನು ಹಚ್ಚಬೇಕಾಗತ್ತೆ. ಮತ್ತು ದೀಪ ಹಚ್ಚಿದ್ಮೇಲೆ ಅದನ್ನು ಆರದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಏನೋ ಹಚ್ಚಿದ್ದೀವಿ ಬಿಡು, ಯಾವಾಗ ಬೇಕಾದ್ರೂ ಉರಿಲಿ ಅಂತ ಹೇಳ್ಬಾರ್ದು. ದೀಪ ಹಚ್ಚೋದಕ್ಕೆ ತುಂಬ ಅಂದರೆ ತುಂಬಾನೇ ಶಾಸ್ತ್ರ ಸಂಪ್ರದಾಯಗಳಿರುತ್ತೆ. ಅದೆಲ್ಲ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗುತ್ತೆ. ನಾವು ಅದರಿಂದ ಏನಾದರೂ ತಪ್ಪು ಮಾಡಿದ್ರೆ ಹೋದ್ರೋತ್ ಬಿಡು, ಅತ್ಲಾಗೆ ಆರಿದ್ರೆ ಆಯ್ತು ಬಿಡು ಅಂತ ಲೇಸಿ ಮಾಡಿದ್ವಿ ಅಂದರೆ ಅದರಿಂದ ನಾವು ಪರಿಣಾಮಗಳನ್ನು ತುಂಬ ದೊಡ್ಡದಾಗಿ ಅನುಭವಿಸ್ತೀವಿ ಅಂತ. ನೀವು ಬೆಲ್ಲದ ದೀಪ ಹಚ್ಚಿ ನೋಡಿ, ನಿಮ್ಮಲ್ಲಿ ಶನಿ ದೋಷ ದೂರ ಆಗತ್ತೆ ಮತ್ತು ಲಕ್ಷ್ಮಿ ನಿಮಗೆ ನಿಮ್ಮ ಮನೆಗೆ ಬಂದು ಉಪಚರಿಸ್ತಾಳೆ. ಧನ್ಯವಾದಗಳು. ಶುಭ ದಿನ.
ನನ್ನ ವಿಡಿಯೋ